ನನ್ನ ಮಗಳ ಹೆಸರ ತಂದ್ರ ಈಗ ತಾನೇ ಕೊಟ್ಟಿರೋದು ಕಣೆ. ಅವನಿನ ತಕ್ಷಣ ಕೊಟ್ಬಿಡ್ತಾನ. ನೀನೇನು ದೊಡ್ಡ ಮಹಾರಾಜನ ಮೊಮ್ಮಗಳ? ಕೊಡ್ತಾರೆ, ಸ್ವಲ್ಪ ತಡ್ಕೊ. ಅಯ್ಯಯ್ಯ, ಸರ ತಗೊಂಡು ಬಂದ್ರ ಅಂತ ಕೇಳಿದ್ರೆ ಇದು ಯಾಕ್ರಿ ಹಿಂಗೆ ಉರ್ರ ಅಂತೀರಾ? ಇನ್ನೇನೆ ಮತ್ತೆ, ಯಾವುದಾದ್ರೂ ಒಂದು ಕೆಲಸ ಹೇಳಿದ್ರೆ ಬೆಂದು ಬಿಡದೆ ಬೈತಾಳಂತಾರ ಹಿಂದೆನೇ ಬಿದ್ದಿರ್ತೀಯ. ರೀ, ಜಾನು ವಿಚಾರನ ನಮ್ಮಮ್ಮಂಗೆ ಹೇಳಿದ್ರ? ನಾನಂತೂ ಹೇಳಲಿಲ್ಲ. ಏನೇ ನೀನು ಅವ್ರಿಗೆ ಹೆಂಗೆ ಹೇಳೋಕ್ಕಾಗುತ್ತೆ? ಹೇಳಿದ್ರೆ ಇಲ್ಲಿ ಬಂದು ಕೂತ್ಕೊಳ್ಳಲ್ವಾ? ಅಲ್ಲಿ ಮನೆ ನೋಡ್ಕೊಳಕ್ಕೆ ಯಾರಿರ್ತಾರೆ? ಅಯ್ಯೋ ನಿಮ್ಮ, ಅವ್ರು ಇಲ್ಲಿಗೆ ಬಂದ್ಬಿಡ್ತಾರೆ ಅಂತ ಇಂಥ ಮುಖ್ಯವಾದ ವಿಚಾರನ ಅವ್ರಿಗೆ ಹೇಳ್ದೇ ಇರೋಕ್ಕಾಗತ್ತೇನ್ರಿ? ಹುಟ್ಟು ಸಾವನ್ನ ನಮ್ಮವ್ರ ಹತ್ರ ಹೇಳ್ಕೊಬೇಕು ತಾನೆ. ತಡ್ಡಿ ಥರ ಮಾತಾಡ್ತೀಯಲ್ಲೇ. ಅವ್ರು ಇಲ್ಲಿ ಬಂದುಬಿಟ್ರೆ ಜಾನ ವಾಪಸ್ ಬಂದ್ಬಿಡ್ತಾಳ? ಇಲ್ಲ ತಾನೆ. ಅವರಿಗೆ ವಿಷಯ ಹೇಳಿಲ್ಲ, ಅವ್ರು ನೆಮ್ಮದಿಯಾಗಿರಲಿ ಬಿಡು. ಕೆಲವುದೆಲ್ಲ ನಿನಗೆ ಅರ್ಥನೇ ಆಗಲ್ಲ. ನಂಗೆ ಅರ್ಥ ಆಗುತ್ತೆ ರೀ. ನನಗೆ ನಿಮ್ಮ ಲೆಕ್ಕಾಚಾರ ಎಲ್ಲ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸರಿ, ನಾನು ಚೈನ್ ತೊಗೊಂಬನ್ನಿ ನೀವು. ಆಮೇಲೆ ಅದಕ್ಕೊಂದು ಸ್ವಲ್ಪ ಪಾಲಿಷ್ ಮಾಡಿಸ್ಕೊಡೋಕ್ಕಾಗತ್ತಾ? ಪಾಲಿಶ್ ಯಾಕೆ? ಚಿನ್ನ ಸುಮ್ಮನೆ ಕರ್ಗೋಗ್ಬಿಡುತ್ತೆ. ಸರಿ, ಏನಾದರೂ ಒಂದು ಹೇಳಿ ಬಾಯಿ ಮುಚ್ಚಿಸ್ತೀರಾ. ನಾಳೆ ನಾನು ಚೈನ್ ತೊಗೊಂಬನ್ನಿ ಅಷ್ಟೇ. ಏನೇ ನೀನು ನಾಳೆ 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 ಅಂತ ತರ್ತೀನಿ ಬಿಡು. ಅಯ್ಯೋ, ನಿಮ್ಗೆ ಏನ್ರಿ ಗೊತ್ತು ಇದೆಲ್ಲ? ಪಕ್ಕದ ಮನೆ ಆಂಟಿ ಇದ್ದಾರಲ್ಲ, ಅವರು ಒಂದು ಸಲ ಅವ್ರು 2 ಬಳೆನ ರಿಪೇರಿ ಮಾಡ್ಸೋಕ್ಕೆ ಅಂತ ಹೀಗೆ ಒಂದು ಆಚಾರ್ಯ ಹತ್ರ ಕೊಟ್ಟಿದ್ರಂತೆ. ಏನಾಯ್ತಂತೆ ಗೊತ್ತಾ? ಇವರು ತಗೊಳಕ್ಕೆ ಹೋಗೋದು ಏನೋ ಸ್ವಲ್ಪ ಲೇಟಾಗಿ, ಅಷ್ಟರಲ್ಲಿ ಆ ಕಳ್ಳ ಆಚಾರಿ ಇವ್ರ ಬಳೆ ಥರನೇ ಕಾಣಿಸೋ ಹಿತ್ತಾಳೆ ಬಳೆನ ರೆಡಿ ಮಾಡಿಸಿ ಇವ್ರಿಗೆ ಕೊಟ್ಬಿಟ್ನಂತೆ. ಹೌದಾ? ಆಮೇಲೆ ಏನಾಯ್ತಂತೆ? ಆಮೇಲೆ ಏನಾಗುತ್ತೆ? ಒಂದು ಸ್ವಲ್ಪ ದಿನ ಆದಮೇಲೆ ಆಂಟಿ ಈ ಡಿಸೈನ್ ಹಳೇತಾಗೋಗಿದೆ, ಹೊಸ ಬಳೆ ತೊಗೊಳ್ಳೋಣ ಅಂತ ಬೇರೆ ಅಂಗಡಿಗೆ ಹೋಗಿದ್ದಾರೆ. ಅಲ್ಲಿ ಕೇಳಿದ್ರೆ ಆ ಅಂಗಡಿಯವನು ಇದು ಹಿತ್ತಾಳೆ ಬಳೆ ಅಂತ ಅನ್ನಂತೆ. ಏನಪ್ಪ ಹಿಂಗೆ ಅಂತ ಬಂದು ಈ ಆಚರಣೆ ಕೇಳಿದ್ದಕ್ಕೆ ನನಗೆ ಗೊತ್ತಿಲ್ಲ, ನೀವು ಯಾವ ಬಳೆ ತಂದಿದ್ದೀರೋ ಏನೋ ಅಂತ ಅನ್ನಂತೆ. ಅದಕ್ಕೆ ಬೇಗ ತೊಗೊಬನ್ನಿ ಅಂತ ಹೇಳ್ತಿರೋದು. ಏನೇ ನೀನು ಒಳ್ಳೆ ಹಾರರ್ ಫಿಲಮ್ ಥರ ಹೆದರಿಸ್ತಿದ್ಯಾ? ತಲೆ ಎಲ್ಲ ದಿಮ್ ಅಂತ. ಒಂದು ನಿಮಿಷ ಬಂದೇ ಇರು. ಯಾವ ಕಡೆ ಹೋಗ್ತೀರಾ? ಬಂದೇ ಇರೇ, ಎಲ್ಲ ಹೇಳೋಬೇಕು ಇವಳು.